ಪಿರಿಯಾಪಟ್ಟಣ ಸುದ್ದಿ. ಒಳ ಮೀಸಲಾತಿ ವಿಚಾರವಾಗಿ ಬೃಹತ್ ಪ್ರತಿಭಟನೆ ಹಾಗೂ ಮೆರವಣಿಗೆ. ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಬಳಿಯಿಂದ ಹೊರಟು ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಮಾದಿಗ ಸಮುದಾಯಕ್ಕೆ ಆದ ಅನ್ಯಾಯವನ್ನ ಖಂಡಿಸಿ ಘಂಟಾಘೋಷವಾಗಿ ಸರ್ಕಾರಕ್ಕೆ ಮುಟ್ಟುವಂತೆ ತಿಳಿಸಿದರು. ಕೂಡಲೇ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಮಾದರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟ ಪಿರಿಯಾಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ವಹಿಸಿದ್ರು. ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಬೃಹತ್ ಪ್ರತಿಭಟನೆ ವಹಿಸಿದ್ದ ಸಂಘದ ಅಧ್ಯಕ್ಷ ಸೀಗೂರು ವಿಜಯಕುಮಾರ್ ತಿಳಿಸಿದರು. ನಮ್ಮ ಸಮಾಜವು ಯಾರಿಗೂ ತೊಂದರೆ ಕೊಡುವವರಲ್ಲ, ಮುಗ್ಧ ಜನರಿದ್ದೇವೆ. ನಮಗೆ ಸಾಕಷ್ಟು ಸಾಮಾಜಿಕ ಅನ್ಯಾಯಗಳಾಗಿವೆ. ಇದನ್ನ ಸರಿಪಡಿಸಲು ಒಳ ಮೀಸಲಾತಿ ಅನಿವಾರ್ಯವಾಗಿದೆ ಎಂದರು. ಕೆಲವು ವ್ಯಕ್ತಿಗಳು ಒಳ ಮೀಸಲಾತಿ ಜಾರಿಯಾಗದಂತೆ ವಿರೋಧಿಸುತ್ತಿರುವುದು ಬೇಸರದ ಸಂಗತಿಯಾಗಿದೆ. 56,342 ಖಾಲಿ ಹುದ್ದೆಗಳ ಭರ್ತಿಯನ್ನ 15% ಒಳ ಮೀಸಲಾತಿಯನ್ನ ಎಬಿಸಿ ಗುಂಪುಗಳಿಗೆ ವರ್ಗೀಕರಿಸಿ ಜಾರಿಗೊಳಿಸಬೇಕು ಎಂದರು. ತಾಲೂಕು ಕಚೇರಿ ಬಳಿ ತಲುಪಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಬಳಿ ಸಿರಸ್ತೇದಾರ್ ಶಕೀಲಾ ಬಾನು ಅವರ ಮೂಲಕ ಮನವಿ ಪತ್ರವನ್ನ ಸರ್ಕಾರಕ್ಕೆ ತಲುಪುವಂತೆ ರವಾನಿಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯ ಸಂಘದ ಗೌರವಾಧ್ಯಕ್ಷ ಬೂತನಹಳ್ಳಿ ಶಿವಣ್ಣ, ಸಮುದಾಯದ ಮುಖಂಡರಾದ ಸಣ್ಣಪ್ಪ ಗಿರಗೂರ್, ರವಿ ಹೆಚ್ಟಿ ಕುಶಾಲನಗರ, ಬೇಗೂರ್ ಮಹಾದೇವ, ನರಸಿಂಹ, ಲೋಕೇಶ್, ಹೊನ್ನೇನಹಳ್ಳಿ ಸಣ್ಣತಮ್ಮಯ್ಯ, ಚಪ್ಪರದಹಳ್ಳಿ ರವಿ ಸಿಜಿ, ಬಸವರಾಜು, ಕುಮಾರ್, ನಾರಾಯಣ ಬೆಟ್ಟದಾಪುರ, ವಿಷ್ಣು, ರಮೇಶ್, ಆರ್ಡಿ ಚಂದ್ರು, ಆದಿಶೇಷ, ಬೂತನಹಳ್ಳಿ ಉದಯ್ ಸೇರಿದಂತೆ ಸಮುದಾಯದವರೆಲ್ಲರೂ ಇದ್ರು. ವರದಿ ಪ್ರಕಾಶ್, ಸಿಜೆ, ಕನಕ ಟಿವಿ, ಪಿರಿಯಾಪಟ್ಟಣ. ಆತ್ಮೀಯ ಬಂಧುಗಳೇ, ಈ ಒಂದು ಹೋರಾಟದ ನೋವು, ಈ ಒಂದು ನೀವು ಬಂದಿರಂತ ಹೋರಾಟ ಏನು ಅನ್ನಬೇಕು ಈಗಾಗಲೇ ಕೆಲವು ಮಾಧ್ಯಮಗಳೆಲ್ಲ ತಿಳ್ಕೊಂಡಿದ್ದೀರಿ. ಈ ಒಂದು ಹೋರಾಟ ನಮ್ಮನ್ನ ಆಳ್ತಾ ಇರುವಂತ ಸರ್ಕಾರಗಳಾಗಿರ್ಬೋದು, ಆ ಒಂದು ವಿಚಾರಕ್ಕೆ ನಾವು ಇವತ್ತು ನಾವು ಹೋರಾಟ ಮಾಡಿ ಬೀದಿಗೆಂದು ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಪಡಿಬೇಕಾಗಿದೆ. ಹಾಗಾಗಿ ಈ ಒಂದು ಕರ್ನಾಟಕ ಮಾದರ ಮಹಾಸಭಾ ಈ ಒಂದು ಒಳ ಮೀಸಲಾತಿ ಜಾರಿಗಾಗಿ ಈ ದಿನ ಪಿರಿಯಾಪಟ್ಟಣದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟದ ದಯವಿಟ್ಟು ಎಲ್ಲ ಮಾನವ ಸರಪಳಿ ಅದೇ ರೀತಿ ಶಿಸ್ತಾಗಿರ್ಬೇಕು, ಯಾರು ಬಿಡಬೇಡಿ ಪ್ಲೀಸ್. ಮಾನವ ಸರಪಳಿ ಅದೇ ರೀತಿ ಇರಲಿ. ದಯವಿಟ್ಟು ಯಾರು ಸಹ ಅನ್ಯತೆ ಮಾಡ್ತಾರೆ, ತಾಳೆ ಕಾಪಿಸ್ಕೋಬೇಕು, ಸಾರ್ವಜನಿಕರಿಗೆ ಹೋರಾಟ ಮಾಡ್ಕೊಂಡು ಯಾರು ಉದ್ರೇಕ ಕೊಡೋಲ್ಲ ನಮ್ಮನ್ನು. ಈ ದಿನ ವಿಚಾರವಾಗಿ ನಾವಿವತ್ತು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗೇನೆ ಬೈಕ್ ರ್ಯಾಲಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ನಮ್ಮ ರಾಜ್ಯದಲ್ಲಿ ಮಾದಿಗರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಒಳ ಮೀಸಲಾತಿ ಹೋರಾಟಕ್ಕಾಗಿ 35 ವರ್ಷಗಳ ಕಾಲ ಮಾದಿಗ ಬಂಧುಗಳು ಪ್ರಾಣವನ್ನು ತೆತ್ತಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನೊಂದಿದ್ದೇವೆ, ನೋವಲ್ಲಿದ್ದೇವೆ. ಸಾಮಾಜಿಕ ನ್ಯಾಯಕ್ಕಾಗಿ, ಸಾಮಾಜಿಕ ಬದ್ಧತೆಗಾಗಿ, ಸಮಾನತೆಗಾಗಿ, ಶೈಕ್ಷಣಿಕ ಉದ್ದೇಶಕ್ಕಾಗಿ ನಾವು ಎಲ್ಲವನ್ನೂ ಇಟ್ಕೊಂಡು ಸರ್ಕಾರವನ್ನು ಒತ್ತಾಯ ಮಾಡ್ತಿರ್ತಕ್ಕಂಥ ವಿಚಾರ ನಮಗೆ ಅನ್ಯಾಯ ಆಗ್ತಾ ಇದೆ ಸ್ವಾಮಿ. 35 ವರ್ಷಗಳಿಂದ ಕೂಗ್ತಾರ ಕೂಗುಗಳನ್ನ ಇದುವರೆಗೂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷಗಳ ನಾಯಕರು ಅರ್ಥೈಸಿಕೊಂಡು ನಮಗೆ ಸಾಮಾಜಿಕ ನ್ಯಾಯ ಕೊಡ್ತಾರೆ ಅಂತ ನಾವು ಅನ್ಕೊಂಡು ನಿಮ್ಮನ್ನೆಲ್ಲ ನಂಬ್ಕೊಂಡು ಬಂದಿದ್ವಿ ಸ್ವಾಮಿಗಳೇ. ಆದ್ರೆ ಇದುವರೆಗೂ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಬಸವಣ್ಣ ಹುಟ್ಟಿದಂತ ಈ ನಾಡು, ಬುದ್ಧ ಹುಟ್ಟಿದಂತ ಈ ನಾಡು, ಅಂಬೇಡ್ಕರ್ ಹುಟ್ಟಿದಂತ ಈ ನಾಡು, ಈ ಸಮಾಜದಲ್ಲಿ ನಮಗೆ ಸಮಾನತೆ ಇಲ್ಲ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಸ್ವಾಮಿ? ತಾಯಿ ಮಾಡಿ ನಿಮ್ಮ ಪಾದಗಳಲ್ಲಿ ಶರಣು. ನಾವು ಯಾವತ್ತು ಯಾರ ಮನೆ ದೌರ್ಜನ್ಯ ಮಾಡಿ ಬದುಕೋ ಜನ ಅಲ್ಲ, ಯಾರಿಗೂ ತೊಂದರೆ ಕೊಟ್ಟು ಬದುಕಬೇಕು
ಅಂತ ಇದ್ದವರಲ್ಲ. ನಮಗೆ ಎಲ್ಲಾ ತರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು, ಸಾಮಾಜಿಕ ನ್ಯಾಯವನ್ನು ಕಿತ್ಕೊಂಡು, ಸಮಾನತೆಯನ್ನು ಕಿತ್ಕೊಂಡು, ನಮಗೆ ಕೊಡ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳನ್ನು ಕಿತ್ಕೊಂಡು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಮ್ಮನ್ನ ಶೋಷಣೆ ಮಾಡ್ತಾ ಬಂದಿದ್ರಿ. ಆದ್ರೂ ಕೂಡ ಒಂದು ಮಾತನ್ನ ತಮಗೆಲ್ರಿಗೂ ಹೇಳ್ತೀನಿ, ನಿಮಗೆ ನಿಜವಾದ ತಾಯಿ ಕರುಳು ಹೃದಯ ಅನ್ನೋದೇನಾದ್ರು ಇದ್ರೆ ಬಂಧುಗಳೇ, ನೀವು ನಮ್ಮ ಸಾಮಾಜಿಕ ನ್ಯಾಯಕ್ಕೆ ನೀವು ಒತ್ತು ಕೊಟ್ಟು ಇವತ್ತು ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಸರ್ಕಾರ ಏನಿದೆ ಅದರಲ್ಲಿ ಒಳ ಮೀಸಲಾತಿ ಮಾಡಿ, ನಮಗೆ ಒಳ ಮೀಸಲಾತಿಲಿ ಏನು 6-6-5 ಅಂತ ಇದೆಯೋ ಅದರಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಅಂತ ಹೇಳ್ತೀರಿ. ಆಯ್ತು, ಅದು ಕೊಟ್ಟಿರಲಿ. ಹಳೆ ಮೀಸಲಾತಿ ಏನಿದೆ ಅದೇ ರೀತಿಯಲ್ಲಿ 50% ಇರ್ತಕ್ಕಂಥ ಮೀಸಲಾತಿನಲ್ಲಿ 15% ಕೊಡಬೇಕು. 15% ಏನು ಹಳೆ ಮೀಸಲಾತಿ ಇತ್ತು ಅದರಲ್ಲಿ ನಮಗೆ ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಇದರ ಯಾರ ವಿರುದ್ಧನೂ ಅಲ್ಲ, ಯಾರ ಮೇಲೆ ಧಿಕ್ಕಾರಕ್ಕೂ ಅಗತ್ಯನೂ ಇಲ್ಲ. ನಮಗೆ ಸಾಮಾಜಿಕ ನ್ಯಾಯ ಬೇಕು ಬಂಧುಗಳೇ. ಇಡೀ ಎಲ್ಲ ಹಿಂದಿ ಚಿಗಿರಿ ಹಿಂದಕ್ಕೆ ಜನ ಬರ್ತಾರೆ. ಹಿಂದಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಹೋಗ್ತಾರೆ, ಅದನ್ನು ಕೊಡಲಿಕ್ಕೆ ಬಿಡ್ರಿ, ಕೈ ಬಿಡ್ರಿ, ಬಿಡ್ರಿ ಕೈ.